ಎಲ್ಲರಿಗೂ ನಮಸ್ಕಾರ. ಮಂಕುತಿಮ್ಮನ ಕಗ್ಗದ ವಿಭಾಗಕ್ಕೆ ಸ್ವಾಗತ. ಸಮರ್ಪಣಾ ವೇದಿಕೆಯ ಕಗ್ಗ ಸಮರ್ಪಣಾ ಸಪ್ತಾಹಕ್ಕೆ ನಾನು ನಿಮ್ಮ ರೂಪಶ್ರೀ ಮೋಹನ್ ಮೂರನೆಯ ಪ್ರಸ್ತುತಿಯೊಂದಿಗೆ. ಪದ್ಯ 153. ಪ್ರಾರಬ್ಧ ಕರ್ಮಮುಂ ದೈವಿಕದ ಲೀಲೆಯುಂ ತೋರುವುದು ಅದೃಷ್ಟ ವಿಧಿ ಎಂಬ ಪೆಸರುಗಳಿಂ ಆರು ಮಳೆವರಿಲ್ಲವವುಗಳಾವೇಗಗಳ ಪೌರುಷವು ನವಸತ್ವ ಮಂಕುತಿಮ್ಮ. ಪ್ರಾರಬ್ಧ ಕರ್ಮಂ ದೈವಿಕದ ಲೀಲೆಯುಂ ತೋರುವುದೃಷ್ಟ ವಿಧಿಯೆಂಬ ಪೆಸರುಗಳ ಆರು ಮಳೆಬವರಿಲ್ಲವುಗಳ ವೇಗಗಳ ಪೌರುಷವು ನವಸತ್ವ ಮಂಕುತಿಮ್ಮ. ಮಾನ್ಯ ಶ್ರೀ ಡಿ ವಿ ಜಿಯವರು ಈ ರೀತಿಯಾಗಿ ಹೇಳ್ತಾರೆ: ಪ್ರಾರಬ್ಧ ಕರ್ಮಗಳು ಮತ್ತು ದೈವಿಕದ ಲೀಲೆಗಳು ವಿಧಿ ಹಾಗೂ ಅದೃಷ್ಟ ಎಂಬ ಎರಡು ಹೆಸರುಗಳಿಂದ ಗುರುತಿಸಲ್ಪಡುತ್ತಂತೆ. ಅವು ಯಾವಾಗ, ಯಾವ ರೀತಿ, ಯಾವ ಸಮಯದಲ್ಲಿ, ಹೇಗೆ ಬರುತ್ತೆ ಅನ್ನುವುದು ಯಾರಿಗೂ ಮುಂಚೆ ತಿಳಿಯಲಾರದು. ಆದರೆ ಅವುಗಳನ್ನೆಲ್ಲವನ್ನ ಎದುರಿಸಲು ಪರಮಾತ್ಮನು ಮನುಷ್ಯ ಎಂಬಂತಹ ಜೀವಿಗೆ ವಿವೇಕ ಹಾಗೂ ಜ್ಞಾನ ಮತ್ತು ಪೌರುಷವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಮನುಷ್ಯನು ಬದುಕಿನಲ್ಲಿ ಇವೆಲ್ಲದರ ಸಹಾಯದಿಂದ ಅವನು ವಿಧಿಯನ್ನು ಎದುರಿಸಬೇಕಂತೆ. ಅಂದರೆ ಪ್ರಾರಬ್ಧ ಕರ್ಮ ಹಾಗೂ ದೈವಿಕದ ಲೀಲೆಗೆ ಸದಾ ಸನ್ನದ್ಧನಾಗಿರಬೇಕು ಅಂತ ಹೇಳ್ತಾರೆ ಟಿ ವಿ ಜಿಯವರು ಈ ಕಗ್ಗದ ಮೂಲಕ. ನಮಸ್ಕಾರ ಗೆಳೆಯರೇ.